ನಮಸ್ಕಾರ ವೀಕ್ಷಕರೇ, ಕೃಷ್ಣ ರುಕ್ಕು ಸೀರಿಯಲ್ ಖ್ಯಾತಿಯ ಕೃಷ್ಣ ಪಾತ್ರಧಾರಿ ಅಕ್ಷಯ್ ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಹೇಗಿದ್ದೀರಾ? ಹಾಯ್ ಮೇಡಮ್, ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಸರ್, ನಿಮ್ಮ ಪಾತ್ರ ಒಂಥರ ಬೇಜವಾಬ್ದಾರಿ, ಒಂಥರ ಹುಡುಗನ ಪಾತ್ರ. ಸೊ ಆ ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಕ್ಯಾರೆಕ್ಟ್ರು ಈಗಿರೋದು ಹಾಗೆ. ಯಾಕಂದರೆ ಪ್ರತಿ ಸಲನೂ ತಂದೆ ನಿಮ್ಮ ತಾಯಿನ ನೀನೇ ಕೊಂದಿದ್ದು ಆ ಥರ. ಈಗ ಏನೇ ಏನೇ ಬೈದ್ರೂ ಒಂದು ಥರ ಬೇಜಾರಾಗುತ್ತೆ. ಬಟ್ ತಾಯಿ ವಿಚಾರ ತೊಗೊಂಡು ಈ ಥರ ಎಲ್ಲ ಮಾತಾಡಿದಾಗ ಎಲ್ಲ ಒಂದು ಕಡೆ ಇವನಿಗೆ ತುಂಬಾ ಹರ್ಟ್ ಆಗುತ್ತೆ. ಅದನ್ನು ಹೇಳ್ಕೊಳ್ಳೋದಕ್ಕೆ ಅವನಿಗೆ ಯಾರೂ ಇರಲ್ಲ. ಸೊ ಅವನು ಕುಡಿದಾಗ, ಅವ್ನು ನಿದ್ದೆ ಮಾಡಿದಾಗ ಅವ್ರ ತಾಯಿ ಬರ್ತಾರೆ. ಆ ಒಂದು ತಾಯಿ ಜೊತೆ ಮಾತಾಡೋದಕ್ಕೋಸ್ಕರ ಅವ್ನು ಕುಡಿತಾ ಇರ್ತಾನೆ ಅನ್ನೋದು ಒಂದು ಕಾನ್ಸೆಪ್ಟ್. ಸೊ ಅದಕ್ಕೋಸ್ಕರ ಅವ್ನು ಕುಡಿತಾ ಇರ್ತಾನೆ. ಅದು ಬಿಟ್ಟರೆ ಬೇರೆ ಯಾವುದೂ ರೀಸನ್ ಇರಲ್ಲ ಅವನಿಗೆ. ಯಾಕೆ ಕುಡಿತವನ್ನು ಆಯ್ಕೆ ಮಾಡ್ಕೊಂಡ್ರಿ ಅನ್ನೋದು, ಆ ಒಂದು ತಾಯಿಯನ್ನು ಮರೆಯಕ್ಕೋಸ್ಕರ ಕುಡಿತವನ್ನೇ ಯಾಕೆ ಆಯ್ಕೆ? ಇಲ್ಲ, ಎಲ್ಲರಿಗೂ ಒಂದೊಂದು ಥರ ಇರುತ್ತೆ. ಈಗ ಕೆಲವರಿಗೆ ಕುಡಿಯೋದು ಇಷ್ಟ ಇರಲ್ಲ, ಅವ್ರಿಗೆ ಬೇರೆ ಥರ ಏನೋ ಆಪ್ಷನ್ ಇರುತ್ತೆ. ಈಗ ನನಗಿರೋದೇ ಅದು, ನನ್ನ ಕ್ಯಾರೆಕ್ಟರ್ಗೆ ಇರೋದೇ ಅದು. ಅವ್ನು ಕುಡಿತಾನೆ. ಸೊ ಕುಡಿದ್ರೆ ಅವ್ನು ಒಳ್ಳೆ ನಿದ್ದೆ ಮಾಡ್ತಾನೆ. ನಿದ್ದೆ ಮಾಡಿದಾಗ ಅಮ್ಮ ಯಾವತ್ತೋ ಒಂದಿನ ಬಂದಿರ್ತಾರೆ. ಸೊ ಅವ್ನ ಮೈಂಡಲ್ಲಿ ಅದಿರುತ್ತೆ, ಓ ಅಮ್ಮ ಬರ್ತಾರೆ ಅಂತ. ಸೊ ಅದಕ್ಕೋಸ್ಕರ ಕುಡಿತಾನೆ ಅಷ್ಟೇ. ಅದು ಬಿಟ್ಟರೆ ಕುಡಿಲೇಬೇಕು ಅನ್ನೋದು ಆ ಥರ ಏನೇ. ಅವ್ನು ಕುಡಿತಾನೆ, ಅಮ್ಮ ಸಿಗ್ತಾರೆ, ಅವ್ನು ಮಲಗ್ತಾನೆ, ಅಷ್ಟೇ ರೀಸನು. ಈಗ ತಾಯಿ ಪಾತ್ರವನ್ನು ಸ್ವಲ್ಪ ನಿಗೂಢವಾಗಿ ಇಟ್ಟಿದ್ದೀರಾ, ಯಾಕಿರ್ಬೋದು ಸರ್? ಇಲ್ಲ, ಅದು ನನಗೆ ಗೊತ್ತಿಲ್ಲ. ಅದು ನಮ್ಮ ಡೈರೆಕ್ಟರ್ನ ಕೇಳಬೇಕು. ಅದು ಆ್ಯಕ್ಚುಲಿ ನಂಗೆ ಸೀರಿಯಸ್ ಆಗಿ ಗೊತ್ತಿಲ್ಲ. ಅದನ್ನು ಬೇರೆ ಥರ ಏನೋ ಮಾಡಿದ್ದಾರೆ. ಬಟ್ ಡ್ರೀಮ್ ಸೀಕ್ವೆನ್ಸಲ್ಲೆಲ್ಲ ಬರ್ತಾರೆ, ಬಂದು ಹೋಗ್ತಾರೆ. ಬಟ್ ಅದು ಏನು ರೀಸನ್ ಅಂತ ನನಗೆ ಗೊತ್ತಿಲ್ಲ. ಈಗ ಎಸ್ ನಾರಾಯಣ್ ಅಂತ ಲೆಜೆಂಡ್ ಜೊತೆ ಆ್ಯಕ್ಟ್ ಮಾಡಿದ್ದೀರಾ ಸರ್, ಅದ್ರ ಮಗನ ಪಾತ್ರದಲ್ಲಿ. ಸೊ ಅದ್ರ ಬಗ್ಗೆ ಏನಿತ್ತು, ಏನೆಲ್ಲ ಎಕ್ಸ್ಪೀರಿಯನ್ಸ್ ಇತ್ತು, ಏನೆಲ್ಲ ಅವ್ರ ಜೊತೆ ನೀವೇನು ಕಲ್ತ್ರಿ? ಇಲ್ಲ, ಪ್ರತಿ ಸಲನೂ ಕಲಿತಾನೆ ಇರ್ತೀವಿ. ನಾವು ಪ್ರತಿ ಸೀನಲ್ಲಿದ್ದಾಗ ಕರೆದಕ್ಕೆ ಹೇಳ್ತಾ ಇರ್ತಾರೆ, ಈ ಥರ ಮಾಡಬೇಕಾಗಿತ್ತು, ಇದನ್ನು ನೀನು ಈ ಥರ ಹೇಳ್ಬೋದಾಗಿತ್ತು, ಇದನ್ನ ಈ ಥರ ಮಾಡು, ಆ ಥರ ಎಲ್ಲ ಕೆಲವು ಇನ್ಪುಟ್ಸ್ ಕೊಡ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಖುಷಿ ಆಗುತ್ತೆ. ನಾವು ಚಿಕ್ಕವರಿದ್ದಾಗ ಟಿ ವಿಲಿ ನೋಡ್ತಾಯಿದ್ವಿ. ಅವರು ಕೆಲವೊಂದು ಡೈರೆಕ್ಷನ್ ಆಗಿರ್ಬೋದು, ಕೆಲವೊಂದು ಸಿನಿಮಾಗಳು, ಕಾಮಿಡಿ ಮೂವೀಸ್ ಆಗಿರ್ಬೋದು, ಇದನ್ನೆಲ್ಲ ನೋಡಿ ಕೆಲವು ಇಮಿಟೇಟ್ ಮಾಡ್ತಾಯಿದ್ವಿ. ಬಟ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕಾದ್ರೆ ಹಿಂಗೆ ನೋಡ್ತಾಯಿದ್ವಿ, ಓ ನಾವು ಇಲ್ಲಿವರೆಗೂ ಬಂದು ನಿಂತಿದ್ದೀವಲ್ವಾ ಈ ಥರ ಲೆಜೆಂಡ್ಸ್ಗಳ ಜೊತೆ. ಎಲ್ಲೋ ಒಂದು ಕಡೆ ಖುಷಿ ಆಗುತ್ತೆ, ಓಕೆ ಏನೋ ಒಂದು ಮಾಡಿದ್ದೀವಿ ಲೈಫಲ್ಲಿ ಅಂತ. ಸೊ ಇವರಾಗಿರ್ಬೋದು, ನಮ್ಮ ಸುಚಿತ್ರಾ ಅವರಾಗಿರ್ಬೋದು, ತುಂಬ ವರ್ಷಗಳ ನಂತರ ಅವರು ಕನ್ನಡಕ್ಕೆ ಕಂಬ್ಯಾಕ್ ಕೊಟ್ಟಿದ್ದಾರೆ. ಅವರು ಅಷ್ಟೇ. ನಮ್ಮದು ಫಸ್ಟ್ ಸೀನ್ ಬಂದೆ ಅವ್ರ ಜೊತೆ. ಎಲ್ಲೂ ಫೇಕ್ ಮಾಡ್ತಾಯಿದ್ದೀವಿ ಅಂತ ಅನ್ನಿಸ್ತಿಲ್ಲ. ನಂದು ಅವ್ರದ್ದು ಎಮೋಷ್ನಲ್ ಸೀನ್ ಇತ್ತು. ತುಂಬಾ ಸಖತ್ತಾಗಿ ಬಂದಿದೆ. ಫಸ್ಟ್ ಡೇ ಆದ್ರೂ ತುಂಬಾ ಸಖತ್ತಾಗಿ ಬಂದಿದೆ. ಹಾಗೆ ಈ ಥರ ಲೆಜೆಂಡ್ಸ್ ಜೊತೆ ಖುಷಿ ಮಾಡಿದಾಗ ತುಂಬಾ ಕಲಿತೀವಿ. ನಿಮ್ಮ ಪ್ರಕಾರ ಒಂದು ಜವಾಬ್ದಾರಿ ಅನ್ನೋದು ಎಷ್ಟು ಮುಖ್ಯ ಒಂದು ಹುಡುಗನಿಗೆ? ಅಂದರೆ ಹುಡುಗ ಆಗಿ ನನಗೆ ಸದ್ಯಕ್ಕೆ ಗೊತ್ತಿಲ್ಲ ಜವಾಬ್ದಾರಿ ಅಂತ. ಬಟ್ ಎಲ್ಲ ಹುಡುಗರಿಗೂ ಅಷ್ಟೇ ಜವಾಬ್ದಾರಿ ಅನ್ನೋದು ಬರಲ್ಲ. ಸ್ಟಾರ್ಟಿಂಗ್ ಯಾರಿಗೂ ಅಷ್ಟೇ, ಯಾವ ಹುಡುಗರಿಗೂ ಬರಲ್ಲ. ಬಟ್ ಹೋಗ್ತಾ ಹೋಗ್ತಾ ಲೈಫು ಆಟೋಮೆಟಿಕ್ಕಾಗಿ ಜವಾಬ್ದಾರಿ ಬರೋ ಥರ ಮಾಡುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಆ ಜವಾಬ್ದಾರಿ, ಆ ಲೈಫ್ ಯಾವ ಟೈಮಲ್ಲಿ ಬರಬೇಕು ಆವಾಗಲೇ ಜವಾಬ್ದಾರಿ ತಗೊಳ್ಳೋದು. ಎಲ್ಲರೂ ಆಟಾಡ್ತಾರೆ, ಅಪ್ಪಂದಿರು ಆಟಾಡ್ತಾರೆ, ಅವ್ರಿಗೂ ಜವಾಬ್ದಾರಿ ಬರೋದೇ ಒಂದು ಟೈಮಲ್ಲಿ. ಸೊ ಈಗ ಮಕ್ಳುಗಳು ಅಷ್ಟೇ, ಎಲ್ಲ ಮಕ್ಳಿಗೂ ಆ ಟೈಮಲ್ಲಿ ಯಾವ ಟೈಮಲ್ಲಿ ಜವಾಬ್ದಾರಿ ಬರುತ್ತೆ. ಈಗ ರುಕ್ಕು ಅವರು ಇದರಲ್ಲಿ ಆಟೋ ಓಡಿಸ್ತಾರೆ. ಸೊ ನಿಮ್ಮನ್ನು ಮದುವೆ ಮೇಲೆ ಕೂಡ ಅವರನ್ನು ಆಟೋ ಓಡಿಸ್ಬಿಡ್ತೀರಾ? ಬಿಡ್ತೀರಾ? ಅಲ್ಲ, ಮದುವೆ ಆದಮೇಲೆ ನೋಡೋಣ. ಗೊತ್ತಿಲ್ಲ ನಮ್ಗೆ ಯಾವಾಗ ಮದುವೆ ಮಾಡ್ತಾರೆ ಏನಂತ ನನಗೆ. ಸೊ ಮದುವೆ ಆದಮೇಲೆ ಅವಳನ್ನೇ ಮದುವೆ ಆಗ್ತೀನಿ, ಇನ್ಯಾರನ್ನ ಬೇರೆಯವ್ಳ ಮದುವೆ ಆಗ್ತೀನಿ. ಎಲ್ಲ ಸರ್, ಪ್ರೋಮೋದಲ್ಲಿ ಅವ್ರನ್ನೇ ಮದುವೆ ಆಗೋ ಥರ ಇದೆಯಲ್ಲ ಸರ್. ಇದೆ, ಸುಮ್ಮನೆ ತೋರಿಸಿದ್ದೀವಿ, ಯಾರಿಗೆ ಗೊತ್ತು ಬೇರೆಯವ್ರ ಮದುವೆ ಟ್ವಿಸ್ಟ್ ಕೊಡ್ತಿದ್ದೀರಾ? ಸುಮ್ಮನೆ ಹೇಳಿದೆ, ನೋಡೋಣ ಮದುವೆ ಆದಮೇಲೆ. ಯಾಕಂದರೆ ಅವರು ಕೂಡ ಮನೆ ಜವಾಬ್ದಾರಿ ಎಲ್ಲ ವಹಿಸ್ಕೊಂಡು ಆಟೋ ಓಡಿಸ್ಬೇಕು, ಮನೆಯನ್ನು ನೋಡ್ಕೋಬೇಕು ಅಂತ ಹೋಗ್ತಾರೆ. ಸೊ ನಿಮ್ಮನೆ ಬಂದಮೇಲೆ ಅವರು ಆಟೋ ಓಡಿಸೋದು ನಿಲ್ಲಿಸಿದ್ರೆ ಏನಾಗ್ಬೋದು ಅವರ ಮನೆ ಪರಿಸ್ಥಿತಿ ಅಂತ? ಯಾಕಂದರೆ ನೀವು ಫಸ್ಟೇ ತುಂಬ ಜವಾಬ್ದಾರಿ ಇರೋರಲ್ಲ, ಅದಕ್ಕೆ. ಅಲ್ಲ, ಹೇಳಿದ್ನಲ್ಲ, ಗೊತ್ತಿಲ್ಲ. ನಾಳೆ ದಿನ ಅವಳು ಮದುವೆ ಆದಮೇಲೆ ಜವಾಬ್ದಾರಿ ಬರ್ಬೋದು. ನೋಡೋಣ, ಕತೆ ಹೆಂಗೆ ಹೋಗುತ್ತೆ ಹಂಗೆ. ಕತೆ ಬಿಟ್ಕೊಡ್ತಿಲ್ಲ ಅಲ್ಲಿ. ಅದಕ್ಕೆ ನನಗೆ ಹೇಳ್ಬಿಟ್ಟಿದ್ದೀನಿ, ನನಗೆ ಕತೆನೇ ಹೇಳ್ಬಿಡಿ ಅಂತ. ಈಗ ಕೊನೆಯದಾಗಿ ನಿಮ್ಮ ಸೀರಿಯಲ್ ಬರ್ತಾ ಇದೆ ಮಾರ್ಚ್ 9ಕ್ಕೆ. ಸೊ 6ವರೆಗೆ ಬರ್ತಾ ಇದೆ. ವೀಕ್ಷಕರಿಗೆ ಏನು ಹೇಳ್ತೀರಾ? ಏನಿಲ್ಲ, ಇಷ್ಟು ದಿನ ಯಾವುದೇ ಪಾತ್ರ ಮಾಡಿದ್ರು ಅದಕ್ಕೆ ಬೆಂಬಲಿಸಿದ್ದೀರ, ನಿಮ್ಮ ಪ್ರೀತಿ ಕೊಟ್ಟಿದ್ದೀರ, ಆಶೀರ್ವಾದಿಸಿದ್ದೀರ. ಸೊ ಈ ಕೃಷ್ಣ ರುಕ್ಕು ಇದೇ 9ನೇ ತಾರೀಕು 6ವರೆಗೆ ಬರ್ತಾಯಿದ್ದೀವಿ. ಸದಾ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ.